ಇನ್ನು ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿಯಾಗಿರುವ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿದ್ದಾರೆ. ಈ ಪ್ರಕರಣದಲ್ಲಿ A1 ಆರೋಪಿ ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡ ವಿಚಾರಣಾಧೀನ ಕೈದಿ. ಪವಿತ್ರ ವಿಚಾರಣಾಧೀನ ಕೈದಿ ನಂಬರ್ 6024. ಅವರಿಗೆ ಈಗಾಗಲೇ ಒಂದು ನಂಬರ್ ಅನ್ನು ಕೂಡ ಕೊಡಲಾಗಿದೆ. ಡಿ ಬ್ಯಾರಕ್ ವಿಚಾರಣಾಧೀನ ಕೈದಿಯಾಗಿದ್ದಾರೆ ಪವಿತ್ರ ಗೌಡ ಅವರು. ಇಷ್ಟು ದಿನ ಉಂಡ್ಕೊಂಡು ತಿನ್ಕೊಂಡು ಜಾಲಿಯಾಗಿ ಸುತ್ತಾಡ್ತಾ ಇದ್ದಂತಹ ಪವಿತ್ರ ಗೌಡ ಅವರು 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯನ್ನ ಫೇಸ್ ಮಾಡಿದ್ರು. ಅಲ್ಲಿ ತನಿಖೆಯನ್ನ ಎದುರಿಸಿದ್ರು. ಅದಾದ ಮೇಲೆ ನಿನ್ನೆ ಅವರನ್ನ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡ್ತಾ ಇದ್ದ ಹಾಗೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಯಿತು. ಅವರ ವಿಚಾರಣೆ ಅಂತ್ಯ ಆಗಿದೆ, ನ್ಯಾಯಾಂಗ ಬಂಧನಕ್ಕೆ ಕೊಡಬಹುದು ಅಂಥೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ತಾ ಇದ್ದ ಹಾಗೆ ಅವರನ್ನು ಸೇರಿ 13 ಜನರನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿಯ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಅವರ ವಿಚಾರ ಮತ್ತಷ್ಟು ಬಹಿರಂಗವಾಗ್ತಾ ಇದೆ. ಪವಿತ್ರ ಗೌಡ ಪ್ರಚೋದನೆಯಿಂದಲೇ ಕೊಲೆ ಆಗಿದೆ ಎನ್ನುವಂತಹ ವಿಚಾರ. ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಪವಿತ್ರಾಳಿಂದ ಹಲ್ಲೆ ಆಗಿದೆ. ಮನೆ ಮಹಜರಿನ ವೇಳೆ ಪವಿತ್ರ ಗೌಡ ಅವರ ಚಪ್ಪಲಿಯನ್ನ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಪಟ್ಟಣಗೆರೆ ಶೆಡ್ನಲ್ಲಿ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ ಪವಿತ್ರ ಕೃತ್ಯದ ಬಗ್ಗೆ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖವಾಗಿದೆ. ಆಕೆಗೆ ಒಂದು ಗುಡ್ ನ್ಯೂಸ್ ಇದೆ ಅಂತೇಳಿ ದರ್ಶನ್ RR ನಗರದ ಪಟ್ಟಣಗೆರೆ ಶೆಡ್ಗೆ ಕರೆಸ್ತಾರೆ. ಅಲ್ಲಿ ರೇಣುಕಾಸ್ವಾಮಿ ಅವರನ್ನ ತೋರಿಸ್ತಾರೆ. ರೇಣುಕಾಸ್ವಾಮಿ ಅವರನ್ನ ತೋರಿಸ್ತಾ ಇದ್ದ ಹಾಗೆ ಅವರು ಧರಿಸಿದಂತಹ ಚಪ್ಪಲಿಯಿಂದ ಹಲ್ಲೆ ಮಾಡುವಂತಹ ಕೆಲಸ ಆಗುತ್ತೆ. ಈ ಕೊಲೆಗೆ ಮೋಟಿವ್ ಈ ಪವಿತ್ರ ಗೌಡ ಅವರ ಹೇಳಿಕೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ರೇಣುಕಾಸ್ವಾಮಿ ನನಗೆ ಅಶ್ಲೀಲ ಮೆಸೇಜ್ ಮಾಡ್ತಾ ಇದ್ದ, ಅದನ್ನ ಆಕೆ ಪವನ್ಗೆ ಹೇಳ್ತಾಳೆ, ಪವನ್ ದರ್ಶನ್ಗೆ ಹೇಳುವಂತಹ ಕೆಲಸವನ್ನ ಮಾಡ್ತಾನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ರಿಮ್ಯಾಂಡ್ ಕಾಪಿಯಲ್ಲಿ ಪವಿತ್ರ ಗೌಡ ಹಲ್ಲೆ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಪಟ್ಟಣಗೆರೆ ಶೆಡ್ನಲ್ಲಿ ಆಕೆ ನಡೆದುಕೊಂಡಂತಹ ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಉಲ್ಲೇಖವಾಗಿದೆ ಅಂತ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದಂತಹ ಪ್ರಕರಣದ ಬಗ್ಗೆ ತನಿಖೆ ಮಾಡ್ತಿರುವಂತಹ ಪೊಲೀಸರಿಗೆ ಬಹಳ ಸ್ಫೋಟಕವಾದ ಮಾಹಿತಿಗಳು ಬಹಿರಂಗವಾಗ್ತಾ ಹೋಗ್ತಿರುವಂಥದ್ದು. ಅದು ಪ್ರಮುಖವಾಗಿ ತಾವು ಏನು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿರುವಂಥ ಮಾಹಿತಿಯನ್ನು ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಪ್ರಕರಣದ A1 ಆರೋಪಿಯಾಗಿರುವಂಥ ಪವಿತ್ರ ಗೌಡ ಏನಿದ್ದಾರಲ್ಲ, ಈ ಕೊಲೆ ಪ್ರಕರಣದ ಸಂಪೂರ್ಣ ಸೂತ್ರಧಾರಿ ಅನ್ನುವಂಥ ವಿಚಾರವನ್ನು ಆ ರಿಮೈಂಡ್ ಕಾಪಿಯಲ್ಲಿ ಹೇಳಿರುವಂಥದ್ದು. ಬಹಳ ಪ್ರಮುಖವಾದ ಒಂದಷ್ಟು ಅಂಶಗಳನ್ನು ಆ ಒಂದು ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವನ್ನು ಮಾಡುವ ಕೆಲಸವನ್ನು ಈಗಾಗಲೇ ತನಿಖಾ ಅಧಿಕಾರಿಗಳು ಮಾಡಿರುವಂಥದ್ದು. ಪವಿತ್ರ ಗೌಡ ಈ ರೇಣುಕಾಸ್ವಾಮಿ ಮಾಡ್ತಿದ್ದಂಥ ಅಶ್ಲೀಲ ಮೆಸೇಜ್ ಬಗ್ಗೆ ಆರಂಭದಲ್ಲಿ ಪವನ್ ಅವರಿಗೆ ಹೇಳ್ತಾರೆ. ಪವನ್ ಹೋಗಿ ನಟ ದರ್ಶನ್ ಅವರಿಗೆ ಹೇಳಿದ ಮೇಲೆ ಈ ಒಂದು ಗ್ಯಾಂಗ್ ಹುಟ್ಕೊಳ್ಳುತ್ತೆ. ಈ ಗ್ಯಾಂಗ್ ಹುಟ್ಕೊಂಡ ನಂತರ ಈ ಒಂದು ಕೃತ್ಯ ಎಸಗಲಿಕ್ಕೆ ಪ್ರಮುಖವಾದ ಕಾರಣವಾಗಿರೋದು ಅನ್ನುವಂಥ ಒಂದು ತೀರ್ಮಾನಕ್ಕೆ ಪೊಲೀಸ್ ತನಿಖಾ ಅಧಿಕಾರಿಗಳು ಬಂದಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಸಂಪೂರ್ಣ ರೇಣುಕಾಸ್ವಾಮಿಯ ಕೊಲೆಯ ಸೂತ್ರಧಾರಿಯೇ ಪವಿತ್ರ ಗೌಡ ಅನ್ನುವಂಥದ್ದು ಪೊಲೀಸರ ಇಲ್ಲಿವರೆಗೆ ತನಿಖೆಯಿಂದ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಪೊಲೀಸರು ಈಗಾಗಲೇ ಅವರ ಮನೆಯಲ್ಲಿ ಸ್ಪಾಟ್ ಮಾಜರ್ ಮಾಡುವಂಥ ಸಂದರ್ಭದಲ್ಲಿ ಆ ಶೆಡ್ನಲ್ಲಿ ಹಲ್ಲೆ ಮಾಡಲಿಕ್ಕೆ ಬಳಸಿದಂಥ ವಸ್ತುಗಳೆಲ್ಲವನ್ನು ಕೂಡ ಸೀಜ್ ಮಾಡಿ ಪೊಲೀಸರು ಈಗ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.